ಕಾಂತಮ್ಮ, ಈ ಕೆಲಸ ಎಲ್ಲ ನೀವು ಯಾಕೆ ಮಾಡ್ತಿದ್ದೀರಿ? ನೀವು ನಮ್ಮ ಅಡಿನ ಜೊತೆ ಬಂದಿರೋರು. ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಅವ್ರ ಹಾರೈಕೆ ಮಾಡಿದ್ರೆ ನಮಗಷ್ಟೇ ಸಾಕು. ಇದನ್ನೆಲ್ಲ ಶಾಂತಮ್ಮ ನೋಡ್ಕೋತಾಳೆ. ಅದೆಲ್ಲ ಏನೂ ಇಲ್ಲ ಸಾಹೇಬ್ರೆ. ಇನ್ನು ಮುಂದೆ ಶಾಂತಮ್ಮನಷ್ಟೇ ನಾನು ನಿಮಗೆ ಹತ್ರ ಆಗ್ತೀನಿ. ಅಂದರೆ ಶಾಂತಮ್ಮ ಮಾಡೋ ಎಷ್ಟೋ ಕೆಲಸಗಳನ್ನ ನಾನು ಮಾಡ್ತೀನಿ. ನೀವು ದೊಡ್ಡ ಮನುಷ್ಯರು, ದೊಡ್ಡ ಮನೆ, ನಿಮ್ಮ ಸೇವೆ ಮಾಡಿದ್ರೆ ಪುಣ್ಯ ಬರುತ್ತೆ. ನೀವು ಹಾಯಾಗಿ ಹೇಳ್ತೀನಿ. ನೀವು ಅತಿಯಾಗಿ ಮಾತಾಡ್ತೀರಿ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ನಿಮಗೆ ಒಳ್ಳೆ ಮನಸ್ಸು ಇದೆ ಅನ್ನೋದು ಈಗ ಗೊತ್ತಾಯ್ತು. ನೀವೊಮ್ಮೊಮ್ಮೆ ಮಾತಾಡೋದನ್ನು ಕೇಳಿ ತಲೆ ಕೆಟ್ಟಿದೆ ಅಂದ್ಕೊಂಡಿದ್ರಾ? ಛೆ ಛೆ ಛೆ, ಹಾಗೇನೂ ಇಲ್ಲ. ತಗೊಳ್ಳಿ. ಪುಟ್ಟಿ ನನ್ನ ಮೇಲೆ ಕೋಪ ಮಾಡಿಕೊಂಡು ಯಜಮಾನ್ರಿಗೆ ಹತ್ರ ಆಗಿ ನನಗೆ ಯಜಮಾನಿ ಆಗಕ್ಕೆ ನೋಡ್ತಾ ಇದ್ದಾಳ. ಅಯ್ಯಯ್ಯೋ. ರಾಜಪ್ಪ, ಯಾಕೋ ಅಲ್ಲೇ ನಿಂತೆ? ಬಾ. ಒಂದೇ ಯಜಮಾನ್ರೆ. ಯಜಮಾನ್ರೆ, ಕೊಬ್ಬರಿ ಮಾರಿದ ದುಡ್ಡನ್ನ ಬ್ಯಾಂಕಿಗೆ ಕಟ್ಟಿದ್ದೀನಿ, ತಗೊಳ್ಳಿ ರಸೀದಿ. ರಸೀದಿ ನೀನೇ ಇಟ್ಕೊಳ್ಳೋ. ನಮ್ಮ ಪುಟ್ಟಿ ನನ್ನ ನೋಡಿ ನಗ್ತಾ ಇದ್ದಾಳೆ. ಅಂದರೆ ನನ್ನ ಮೇಲೆ ಕೋಪ ಇಲ್ಲ. ಅಯ್ಯೋ, ಎಷ್ಟು ಅಂದವಾಗಿದ್ದಾಳೆ. ನನ್ನ ನೋಡಿ ಇಷ್ಟು ಚೆನ್ನಾಗಿ ನಗ್ತಾ ಇದ್ದಾಳೆ. ಅದೇ ಆ ಚಂದ್ರನ ನೋಡಿ ನೈರಿಲೆ ನಗೋ ಹಾಗೆ ನಗ್ತಾ ಇದ್ದಾಳೆ. ರಾಜಪ್ಪ, ಹಾಗೆ ತೋಟಕ್ಕೆ ಹೋಗಿ ಅಡಿಕೆ ಲೋಡು ಎಷ್ಟು ಹೋಗಿದೆ ಅನ್ನೋದನ್ನ ನನಗೆ ಕನ್ಫರ್ಮ್ ಮಾಡೋ. ರಾಜಪ್ಪ. ಯಜಮಾನ್ರೆ, ಕೂಗುದ್ರಾ? ಹೋಗ್ಲಿಲ್ಲ ಕಣೋ, ಕತ್ತೆ ಥರ ಅರ್ಚ್ಕೊಂಡೆ. ಅಯ್ಯೋ ಯಜಮಾನ್ರೆ, ನಿಮ್ಮನ್ನ ನೀವು ಕತ್ತೆ ಥರ ಅಂತ ಹೇಳಬೇಡಿ. ಕತ್ತೆ ನಾನು. ಏಯ್, ಏನಾಗಿದೆಯೋ ನಿನಗೆ? ನೀನು ಕತ್ತೆನಾ? ಹೌದು ಯಜಮಾನ್ರೆ, ನಾನು ಮುದ್ದಾದ ಕತ್ತೆ. ಈ ಮನಸ್ಸು ತುಂಬ ಪ್ರೀತಿ ತುಂಬಿಕೊಂಡಿರೋ ಕತ್ತೆ. ಎದೆನಲ್ಲಿ ಯಾರನ್ನೋ ಹೊತ್ಕೊಂಡು ಮೆರೆಸ್ತಾ ಇರೋ ಕತ್ತೆ. ಕತ್ತೆ ಅಂದರೆ ನಾನು, ನಾನು ಅಂದರೆ ಕತ್ತೆ. ಆದರೆ ಯಜಮಾನ್ರೆ, ನೀವು ಮಾತ್ರ ನನ್ನನ್ನು ಕತ್ತೆ ಅಂತ ಕರಿಬಾರ್ದು. ಕತ್ತೆ ಅಂತ ಕರಿಯೋರು ಕರೆದ್ರೆ ಚೆನ್ನ. ಕತ್ತೆ ಅಂತ ಕರಿಯೋರು ಕರಿಬೇಕು. ಕತ್ತೆ. ಅಯ್ಯೋ ಶಿವನೇ, ಏನಾಗಿದೆ ಇವನಿಗೆ? ಯಜಮಾನ್ರಿ, ನೀವು ಆ್ಯಪಲ್ ತಗೊಳ್ಳಿ, ಹೆಚ್ಚಿಟ್ಟಿದ್ದೀನಿ. ಇದನ್ನೆಲ್ಲ ತಿನ್ನಿ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹಿಂಗೆ ಹೋಗಿ ಹೀಗೆ ಬಂದುಬಿಡ್ತೀನಿ. ಏನಾಗಿದೆ ಈ ನಮ್ಮ ರಾಜಪ್ಪನಿಗೆ? ತನ್ನನ್ನು ತಾನು ಕತ್ತೆ ಅಂತ ಕರ್ಕೊತಿದ್ದಾನೆ. ಈ ವಯಸ್ಸಿನ ಹುಡುಗರು ನುಳಿದು ಮಾತಾಡ್ತಾರಲ್ಲ, ಹಾಗೆ ಮಾತಾಡ್ತಿದ್ದಾನೆ. ಹೇ, ಕತ್ತೆ, ರಾಜಪ್ಪ ಕತ್ತೆ. ಹೇ, ಏ ಪುಟ್ಟಿ, ಇಲ್ಲೇನು ಮಾಡ್ತಾ ಇದೀಯಾ? ಮಳೆ ಬೇರೆ ಬರೋ ಹಾಗಿದೆ. ಟೈಮ್ ನೋಡಿದ್ಯಾ ಎಷ್ಟಾಗಿದೆ ಅಂತ? ಕತ್ಲಾಗ್ತಾ ಇದೆ. ನಡಿ, ಒಳಗಡೆ ಹೋಗೋಣ. ಸಮಯದ ಬಗ್ಗೆ ಮಾತಾಡ್ಬೇಡ್ರಿ ನೀವು. ಈ ಸಮಯ ಅನ್ನೋದು ಪಕ್ಕಾ 4:20. ನಾನು ಎಲ್ಲೋ ಇದ್ದೆ, ಇಲ್ಲಿಗೆ ಬಂದೆ, ನಿಮ್ಮನ್ನು ಮೀಟ್ ಮಾಡಿದೆ, ನಿಮ್ಮ ಜೊತೆ ಮಾತಾಡಿದೆ, ನಿಮ್ಮ ಮೇಲೆ ಪ್ರೀತಿ ಹುಟ್ಟುತ್ತೆ, ನಾವಿಬ್ಬರು ಮದುವೆ ಆಗಿ ಆರಾಮಾಗಿರ್ತೀವಿ ಅಂತ ಅಂದ್ಕೊಂಡಿದ್ದೆ. ಆ ಕಾಲ ಕೂಡ ಬರಲೇ ಇಲ್ಲ ಕಣ್ರೆ. ನೀವು ಯಾವಾಗಲೂ ಯಜಮಾನ್ರೆ ಯಜಮಾನ್ರೆ ಅಂದ್ಕೊಂಡು ನಿಮ್ಮ ಯಜಮಾನ್ರ ಸೇವೆ ಮಾಡ್ತಾನೇ ಇರ್ತೀರ. ನನಗೆ ಯಜಮಾನ್ರಾಗೋ ಸಮಯ ಬರಲೇ ಇಲ್ಲ ಕಣ್ರಿ. ನನ್ನೆಲ್ಲ ಆಸೆ ಕನಸುಗಳನ್ನ, ನಿಮ್ಮ ಮೇಲಿರೋ ಆಸೆ ಕನಸುಗಳನ್ನ ಬಿಟ್ಕೊಟ್ಬಿಟ್ಟೆ ಕಣ್ರಿ. ಈ ಎಸ್ಟೇಟು, ಈ ಆಸ್ತಿ,
ಆಸ್ತಿ, ನಿಮ್ಮ ಯಜಮಾನ್ರು ಗನ್ನು. ಈ ಹೊರಗಡೆ ಬರೋ ಕಾರ್ ಸೌಂಡು ಗುಯ್ ಅಂತ ನನ್ನ ತಲೆ ಒಳಗೆ ಮಿಕ್ಸಿ ತರ ಆಗಿ ನನ್ನ ಎದೆಯಲ್ಲಿ ಮಾಯದೆ ಇರುವಂತ ಗಾಯ ಆಗ್ಬಿಟ್ಟಿದೆ ಕಣ್ರಿ. ಈ ಗಾಯನ ವಾಸಿ ಮಾಡಕ್ಕೆ ನೀವೇ ಬರ್ತೀರಾ ಅನ್ಕೊಂಡಿದ್ದೀನಿ. ಈಗಂತದ್ ಏನಾಯ್ತು? ಇವನು ಗೆಳೆಯನಲ್ಲ, ಗೆಳತಿ ನಾನು ಮೊದಲೇ ಅಲ್ಲ. ಇವನು ಇನಿಯನಲ್ಲ, ತುಂಬ ಸನಿಹ ಬಂದಿದ್ದನಲ್ಲ. ಅಯ್ಯೋ, ಏನಾಯ್ತು ಇವಳಿಗೆ? ಕತ್ತೆ ಕತ್ತೆ ಅಂತ ಕರಿತಾ ಇದ್ಲು, ಈಗ ನೋಡಿದ್ರೆ ಏನೇನೋ ಮಾತಾಡ್ಬಿಟ್ಟು ಹೊಟ್ಟೋದ್ಲಲ್ಲ. ನೇರವಾಗಿ ನನ್ನ ಮೆದುಳಿಗೆ ಕೈ ಹಾಕಿ ಪರ ಪರ ಅಂತ ಕೆರೆದು ಬಿಟ್ಲಲ್ಲ. ಅದಕ್ಕಿಂತ ಹೆಚ್ಚಾಗಿ ಈ ಹಾರ್ಟ್, ದಿಲ್ ಅಂತಾರಲ್ಲ, ಇದಕ್ಕೆ ಕೈ ಹಾಕಿ ಪರ 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 ಅಂತ ಕೆರೆದ್ಬಿಟ್ಟು ಹೊರಟೆ ಹೋದ್ಲು. ಪುಟಿ, ನನಗೆ ಒಂದು ವಿಷಯ ಅಂತೂ ಕನ್ಫರ್ಮ್ ಆಯಿತು. ಈ ಮನೆಗೆ ಬಂದಿರೋ ವ್ಯಕ್ತಿ ದೀಪಕ್ ಅಂತೂ ಅಲ್ಲ. ಈಗ ತಾನೇ ನಾನು ಮಗು ಹತ್ರ ಮಾತಾಡ್ತಿದ್ದೆ. ಮಗುನ ಫೋರ್ಸ್ ಮಾಡಿ ಕೇಳಿದೆ. ಅದನ್ನು ಎಷ್ಟೇ ಫೋರ್ಸ್ ಮಾಡಿದ್ರೂ ಏನೂ ಮಾತಾಡ್ತಿಲ್ಲ, ಎದ್ದು ಓಡೋಟೋಯ್ತು. ಇದ್ರ ಅರ್ಥ ಏನು? ಅದಕ್ಕೆ ಎಲ್ಲ ಸತ್ಯನೂ ಗೊತ್ತಿದೆ, ಆದರೆ ಅದು ಏನೂ ಹೇಳ್ತಾ ಇಲ್ಲ ಅಂತ. ಬಾಯಿ ಕಹಿಯಾಗಿದೆ ಅಂದ ಮಾತ್ರಕ್ಕೆ ಅದು ಬೇವು ಅಂತಲೇ ಯಾಕೆ ಅನ್ಕೋತೀಯ? ಹಾಗ್ಲಕಾಯೋ ಆಗಿರ್ಬೋದಲ್ವ? ಆ ಮಗು ಓಡೋಯ್ತು ಅಂದ ಮಾತ್ರಕ್ಕೆ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನಿಂಗೆ ಹೇಗೆ ಅನ್ಸತ್ತೆ? ಆ ಮಗು 24 ಗಂಟೆ ಅವನ ಬೆನ್ನ ಹಿಂದೆನೇ ಅಪ ಅಪ ಅಂತ ತಿರುಗ್ತಾ ಇರತ್ತೆ. ಅವನನ್ನು ಬಿಟ್ಟರೆ ಬೇರೆ ಯಾರ ಹತ್ರನೂ ಬರೋದೇ ಇಲ್ಲ ಅನ್ನತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವನೇ ಆ ಮಗು ನಿಜವಾದ ತಂದೆ ಅಂತ ಅನ್ಸತ್ತೆ. ಏನಾಗಿದೆ ಅದನ್ನು ನಿಮಗೆ? ಅಲ್ಲ, ನಿಮ್ಮ ಅಣ್ಣನ ನಂಬ್ಸೋದಿರಲಿ, ನನಗೆ ನಿಮ್ಮ ನಂಬ್ಸೋದೇ ಒಂದು ದೊಡ್ಡ ಕಷ್ಟ ಆಗೋಗಿದೆಯಲ್ಲ. ಅಲ್ಲ, ನೀವೇ ನನ್ನನ್ನು ನಂಬಲಿಲ್ಲ ಅಂತಂದರೆ ಇನ್ಯಾರು ನಂಬ್ತಾರೆ ಹೇಳಿ? ಅದನ್ನೇ ನಾನು ಹೇಳ್ತಾ ಇರೋದು. ನಾನು ನಿನ್ನ ಮಾತನ್ನು ನಂಬಕ್ಕಾಗ್ತಾ ಇಲ್ಲ ಅಂದಮೇಲೆ ಅಣ್ಣ ನಿನ್ನ ಮಾತನ್ನು ಹೇಗೆ ನಂಬ್ತಾನೆ? ನೋಡು, ಇದಕ್ಕೆಲ್ಲ ಬಲವಾದ ಸಾಕ್ಷಿ ಬೇಕು. ಮಗು ಎದ್ದು ಓಡೋಯ್ತು, ಮಗು ಅಳ್ತಾ ಇದೆ, ಮಗು ಮಲ್ಕೊಂಡಿದೆ, ಮಗು ಬಿದ್ದೋಯ್ತು, ಇದೆಲ್ಲ ಸಾಕ್ಷಿ ಆಗಲ್ಲ. ಯು ಆರ್ ರೈಟ್. ಅವ್ನು ದೀಪಕ್ ಅಲ್ಲ ಅಂತ ಪ್ರೂವ್ ಮಾಡೋಕ್ಕೆ ನಾವು ಬೇರೆ ದಾರಿನೇ ಹಿಡಿಬೇಕು. ಅವನು ದೀಪಕ್ ಅಲ್ಲ ಅಂದಮೇಲೆ ಅವನು ಬೇರೆ ಯಾರಾದರೂ ಆಗಿರಲೇಬೇಕಲ್ವ?